ಸ್ನೇಹಿತರೆ ನೋಡಿ, ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಹಳ ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸ್ ಅಲ್ಲೇ ಇದೆ. ಇದು ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿದ್ದಾರೆ, ಗೊತ್ತಾಗ್ತಾ ಇಲ್ಲ, ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ನೋಡಿ ಇದು ಅಂಬೇಡ್ಕರ್. ಇದು ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ 216ನೇ. ನಮಸ್ಕಾರ ಸ್ನೇಹಿತರೆ, ಇದು ನೋಡಿ 216ನೇ ಸ್ವಾತಂತ್ರ್ಯ ಫಲಪುಷ್ಪ ಪ್ರದರ್ಶನ ಆಗ್ತಾ ಇದೆ. 216ನೇದು. ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ. ಅಂಬೇಡ್ಕರ್ ಅವರ ಕಾನ್ಸೆಪ್ಟಲ್ಲಿ, ಅಂದರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರಿತವಾಗಿ ಆ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರುವಂತಹ ಫ್ಲವರ್ಸ್ ಇದು. ಇಲ್ಲಿ ನೋಡಿ, ಫಸ್ಟ್ ಎಂಟ್ರೆನ್ಸ್ಗೆ ಅಂಬೇಡ್ಕರ್ನ ಇಕ್ಕಿದ್ದಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರು. ಭಾಳ ಚೆನ್ನಾಗಿದೆ. ಇದೆಲ್ಲ ಹೂವುಗಳು ನೋಡಿ, ಎಂಟ್ರೆನ್ಸಲ್ಲೇ ಎಷ್ಟು ಥರದ ಹೂವುಗಳು ನೋಡಿ, ಎಲೆಗಳು. ಬಾಗಿನ ಪ್ರಮುಖ ಆಕರ್ಷಣೆ ಅಂದರೆ ನೋಡಿ, ಇದು HMT ಅವರು ಮಾಡಿಕೊಟ್ಟಿರುವಂತಹ ಒಂದು ಫ್ಲವರ್ಗಳಿಂದ ಇರುವಂತಹ ಒಂದು ಗಡಿಯಾರ. ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೋಸ್ಕರ ಕೆಲವು ಗೊಂಬೆಗಳನ್ನೆಲ್ಲ ಇಕ್ಕಿದ್ದಾರೆ. ಮತ್ತು ನೋಡಿ, ಅದು ಗಡಿಯಾರ ನಡೆಯುತ್ತೆ ನೋಡಿ. ಟೈಮು 10:35 ಇರ್ಬೋದು ನೋಡಿ. ಇದೊಂದು ಆಕರ್ಷಣೆ. ಎಲ್ಲ ಹೂಗಳಿಂದ ಮತ್ತು ಹುಲ್ಲು, ಹೂವು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. 216ನೇ ಫ್ಲವರ್ ಶೋಗೆ ತಯಾರಾಗಿದೆ. ಬನ್ನಿ, ನೀವು ಸಹ ಎಂಜಾಯ್ ಮಾಡಿ. ಬೇರೆ ಥರನೇ ಇರುವಂತಹ ಗಿಡ ನೋಡಿ, ಅದರಲ್ಲೇನೋ ಕಾಯಿ ಥರದ್ದು ಬಿಟ್ಟಿದೆ. ಎಲೆ ನೋಡಿ, ಎಲೆಗಳಿಂದ ಸಮೃದ್ಧವಾಗಿದೆ ನೋಡಿ. ಇದೆಲ್ಲ ತಿಂಗನ ಗಟ್ಟಲೆ ಹಾಕಿ ಬೆಳೆಸಿರುವಂತಹ ಹೂವುಗಳು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಹೂವುಗಳು ಸೂಪರ್ ಆಗಿದೆ. ಇಲ್ಲಿ ಜೇನುನೊಣ ನೋಡಿ, ಹೂಗಳಿಂದ ಮಕರಂದವನ್ನು ಹೀರ್ತಾ ಇದೆ ನೋಡಿ. ನೋಡಿ 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 ಅದ್ಭುತವಾಗಿರುವಂತಹ ಒಂದು ಹೂವು ಮತ್ತು ಮಕರಂದವನ್ನು ಹೀರ್ಕೊಂಡು ಹೋಗಿ ಅದು ಜೇನನ್ನು ತಯಾರಿಸುತ್ತೆ ನೋಡಿ. ತುಂಬ ಖುಷಿ ಅದಕ್ಕೆ. ಇವಾಗ ಇದು ನೋಡಿ, ಕಾರಂಜಿ, ನೀರಿನ ಕಾರಂಜಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಫ್ಲವರ್ ಶೋಗೋಸ್ಕರನೇ ಮಾಡಿದ್ದಾರೆ ಅಂದ್ಕೊಳ್ತೀನಿ. ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಆಕರ್ಷಕವಾಗಿ ನೀರು ಬರ್ತಾ ಇದೆ ಮತ್ತು ಶುದ್ಧವಾಗಿರುವಂತಹ ನೀರು. ಇದು ಸಹ ಒಂದು ಆಕರ್ಷಣೆ. ಬನ್ನಿ, ನೀವು ಸಹ ಬಂದು ಇದನ್ನು ನೋಡಿ. ಇದು ಎಂಟ್ರೆನ್ಸು, ಗಾಜಿನ ಮನೆ ಎಂಟ್ರೆನ್ಸು ನೋಡಿ. ಎಷ್ಟು ಚೆನ್ನಾಗಿದೆ. ಕಾರಂಜಿ ವಿಮಾನ ಬೇರೆ ಹೋಗ್ತಾ ಇದೆ. ಮರಳಿನ ಒಂದು ಕಲಾಕೃತಿ ಅಂಬೇಡ್ಕರ್.
ಇಲ್ಲ ಇಲ್ಲ ಅವ್ರು ನಿಮಗೆ ಫೋನ್ ಮಾಡ್ತಾರೆ. ಇಲ್ಲಿ ಬಂದು ಬಾರ್ದು ಅಂತ ಹೇಳಿಲ್ವಾ? ಸ್ವಲ್ಪ ಜಾಗ ಬಿಟ್ಬಿಡ ನೀರಣ ಸ್ವಲ್ಪ ಜಾಗ ಕೊಟ್ಟಲ್ಲ ಸರ್.
ಇವರು ಸಾಯಿಬಾಬಾ ಗೋಲ್ಡ್ ಪ್ಯಾಲೇಸ್ ಇವರು ಸರವಣ ಸರ್ ಸರವಣ ಸರ್. MNC ಇಲ್ಲ ಸರವಣ MNC JD ಸರ್ ಬನ್ನಿ 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 ಬೈತಾರ ಸರ್. ಮರಳಿನ ಒಂದು ಕಲಾಕೃತಿ ಅಂಬೇಡ್ಕರ್. ಇದು ನೋಡಿ ಕಾರಂಜಿ, ನೀರಿನ ಕಾರಂಜಿ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಫ್ಲವರ್ಸ್ಗೋಸ್ಕರನೇ ಮಾಡಿದ್ದಾರೆ ಅಂದ್ಕೊಳ್ತೀನಿ. ರೆಡಿ ಮಾಡಿದ್ದಾರೆ ನೋಡಿ, ಎಷ್ಟು ಆಕರ್ಷಕವಾಗಿ ನೀರು ಬರ್ತಾ ಇದೆ ಮತ್ತು ಶುದ್ಧವಾಗಿರುವಂತಹ ನೀರು. ಇದು ಸಹ ಒಂದು ಆಕರ್ಷಣೆ. ಬನ್ನಿ ನೀವು ಸಹ ಬಂದು ಇದನ್ನು ನೋಡಿ. ಇದು ಎಂಟ್ರೆನ್ಸು, ಗಾಜಿನ ಮನೆ ಎಂಟ್ರೆನ್ಸು ನೋಡಿ, ಎಷ್ಟು ಚೆನ್ನಾಗಿದೆ. ಕಾರಂಜಿ ವಿಮಾನ ಬೇರೆ ಹೋಗ್ತಾ ಇದೆ. ಇಲ್ಲಿ ಜೇನ್ನೊಣ ನೋಡಿ ಹೂಗಳಿಂದ ಮಕರಂದವನ್ನು ಹೀರ್ತಾ ಇದೆ. ನೋಡಿ 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 ಅದ್ಭುತವಾಗಿರುವಂತಹ ಒಂದು ಹೂವು ಮತ್ತು ಮಕರಂದವನ್ನು ಹೀರ್ಕೊಂಡು ಹೋಗಿ ಅದು ಜೇನನ್ನು ತಯಾರಿಸುತ್ತೆ. ನೋಡಿ, ತುಂಬ ಖುಷಿ ಅದಕ್ಕೆ. ಇವಾಗ ನೋಡಿ, ಇದೆಲ್ಲ ತಿಂಗನ ಗಟ್ಟಲೆ ಹಾಕಿ ಬೆಳೆಸಿರುವಂತಹ ಹೂಗಳು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಹೂವುಗಳು ಸೂಪರ್ ಆಗಿದೆ. ಎಲ್ಲ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಬಹಳ ವಿವಿಧ ಥರದ ಹೂಗಳನ್ನು ನೋಡಬೇಕಂದ್ರೆ ಲಾಲ್ ಬಾಗ್ಗೆ ಬರಬೇಕು. ನೋಡಿ, ಇಲ್ಲಿ ಬೇರೆ ಬೇರೆ ಥರದ ಡೈರಿ ಹೂವು ಅಂತ ಕರಿತಾಯಿದ್ರು. ಇವೆಲ್ಲ ಇದೆ ನೋಡಿ, ಬೇರೆ ಬೇರೆ ಥರದ್ದೆಲ್ಲ ಹೂವುಗಳು. ನೋಡಬೇಕಾದ್ರೆ ಇಲ್ಲಿ ಬನ್ನಿ. 216ನೇ ಫ್ಲವರ್ ಶೋ ಆಗ್ತಾಯಿದೆ. ಅಲ್ಲಿ ಎಲ್ಲ ಈ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಇದಕ್ಕೋಸ್ಕರ ತಿಂಗಳಗಟ್ಟಲೆ ಕಷ್ಟ ಬಿದ್ದು ಈ ಹೂಗಳನ್ನೆಲ್ಲ ಬೆಳೆಸಿದ್ದಾರೆ ಮತ್ತು ಪಾಟುಗಳಲ್ಲೂ ಇಕ್ಕಿ ಭಾಳ ಸಖತ್ತಾಗಿ ಮಾಡಿದ್ದಾರೆ. ಹೂಗಳನ್ನು ನೋಡಬೇಕಾದ್ರೆ ಇಲ್ಲಿ ಬನ್ನಿ.
ಬೇರೆ ಥರನೇ ಇರುವಂತಹ ಗಿಡ ನೋಡಿ, ಅದರಲ್ಲೇನೋ ಕಾಯಿ ಥರದ್ದು ಬಿಟ್ಟಿದೆ. ಎಲೆ ನೋಡಿ, ಎಲೆಗಳಿಂದ ಸಮೃದ್ಧವಾಗಿದೆ. ಲಾಲ್ಬಾಗಿನ ಪ್ರಮುಖ ಆಕರ್ಷಣೆ ಅಂದರೆ ನೋಡಿ, ಇದು HMT ಅವ್ರು ಮಾಡಿಕೊಟ್ಟಿರುವಂತಹ ಒಂದು ಫ್ಲವರ್ಗಳಿಂದ ಇರುವಂತಹ ಒಂದು ಗಡಿಯಾರ. ಇಲ್ಲೆಲ್ಲ ಚಿಕ್ಕ ಮಕ್ಕಳಿಗೋಸ್ಕರ ಕೆಲವು ಗೊಂಬೆಗಳನ್ನೆಲ್ಲ ಇಕ್ಕಿದ್ದಾರೆ. ಮತ್ತು ನೋಡಿ, ಅದು ಗಡಿಯಾರ ನಡೆಯುತ್ತೆ ನೋಡಿ. ಟೈಮು 10:35 ಇರ್ಬೋದು ನೋಡಿ. ಇದೊಂದು ಆಕರ್ಷಣೆ. ಎಲ್ಲ ಹೂಗಳಿಂದ ಮತ್ತು ಹುಲ್ಲು, ಹೂವು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಇದೆ. 216ನೇ ಫ್ಲವರ್ ಶೋಗೆ ತಯಾರಾಗಿದೆ. ಬನ್ನಿ, ನೀವು ಸಹ ಎಂಜಾಯ್ ಮಾಡಿ. ಇದೆಲ್ಲ ಹೂವುಗಳು ನೋಡಿ, ಎಂಟ್ರೆನ್ಸಲ್ಲೇ ಎಷ್ಟು ಥರದ ಹೂವುಗಳು ನೋಡಿ, ಎಲೆಗಳು. ಸ್ನೇಹಿತರೆ ನೋಡಿ, ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಭಾಳ ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸಲ್ಲೇ ಇದೆ. ಇದು ಮಾಡಿದ್ದಾರೆ, ಕಬ್ಬಿಣದಲ್ಲಿ ಮಾಡಿದ್ದಾರೆ, ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ. ಅಂಬೇಡ್ಕರ್ ಅವರ ಒಂದು ಮಾತುಗಳು. ನಮಸ್ಕಾರ ಸ್ನೇಹಿತರೆ, ಇದು ನೋಡಿ 216ನೇ ಸ್ವಾತಂತ್ರ್ಯ ಫಲಪುಷ್ಪ ಪ್ರದರ್ಶನ ಆಗ್ತಾ ಇದೆ. 216ನೇದು. ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ. ಅಂಬೇಡ್ಕರ್ ಅವರ ಕಾನ್ಸೆಪ್ಟಲ್ಲಿ, ಅಂದರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರಿತವಾಗಿ ಆ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರುವಂತಹ ಫ್ಲವರ್ ಶೋ ಇದು. ಇಲ್ಲಿ ನೋಡಿ, ಫಸ್ಟ್ ಎಂಟ್ರೆನ್ಸ್ಗೆ ಅಂಬೇಡ್ಕರ್ನ ಇಕ್ಕಿದ್ದಾರೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರು. ಭಾಳ ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ನೋಡಿ ಇದು ಅಂಬೇಡ್ಕರ್ರು. ಇದು ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ 216ನೇ